ಸನ್ಫೀಸ್ಟ್ ವರ್ಲ್ಡ್ 10K ಮ್ಯಾರಥಾನ್ಗೆ ಉದ್ಯಾನ ನಗರಿ ಸಜ್ಜಾಗುತ್ತಿದೆ. ಮ್ಯಾರಥಾನ್ ಸಾಗಲಿರುವ ರೂಟ್ ಮ್ಯಾಪ್ ಅನ್ನು ಇಂದು ಬಿಡುಗಡೆಗೊಳಿಸಲಾಯಿತು. ಜೊತೆಗೆ ಸನ್ಫೀಸ್ಟ್ ಎಕ್ಸ್ಪೋ ಎಕ್ಸಿಬಿಷನ್ ಹಾಗೂ ಮಾರಾಟ ಮಳಿಗೆಯನ್ನು ಉದ್ಘಾಟಿಸಲಾಯಿತು. ಎರಡನೇ ವರ್ಷದ ಸನ್ಫೀಸ್ಟ್ ವರ್ಲ್ಡ್ 10K ಮ್ಯಾರಥಾನ್ ಬರುವ ಭಾನುವಾರ ನಡೆಯಲಿದೆ. ಮ್ಯಾರಥಾನ್ ಓಟವನ್ನು ಯಶಸ್ವಿಯಾಗಿ ನಡೆಸಲು ಭರದ ಸಿದ್ಧತೆಗಳು ನಡೆಯುತ್ತಿವೆ. ಇಂದು ಮ್ಯಾರಥಾನ್ ಸಾಗಲಿರುವ ರೂಟ್ ಮ್ಯಾಪ್ ಅನ್ನು ಬಿಡುಗಡೆಗೊಳಿಸಲಾಗಿದ್ದು, ಎಲೈಟ್ ಮೆನ್ ರೇಸ್, ವೀಲ್ ಚೇರ್ ಇವೆಂಟ್, ಸೀನಿಯರ್ ಸಿಟಿಜನ್ ರನ್, ಎಲೈಟ್ ವಿಮೆನ್ ರೇಸ್, ಓಪನ್ 10K ರನ್ ಹಾಗೂ ಮಜಾ ರನ್ ಎಂಬ 6 ವಿಭಾಗಗಳಲ್ಲಿ ಸ್ಪರ್ಧೆ ನಡೆಯಲಿದೆ. ಇದು ಒಂದು ನಮ್ಮ ಜೊತೆಗಾರ ಒಂದು ಫಿಲ್ಮ್ ಏನಿದೆ ಅದನ್ನು ಸಹ ಇದ್ರ ಜೊತೆ ಟೈಪ್ ಆಗಿದೆ. ಸೊ ನಾನು ನಿಮ್ಮೆಲ್ಲರ ಜೊತೆಗಾರನಾಗಿರ್ತೀನಿ, ನೀವು ನನ್ನ ಜೊತೆಗಾರರಾಗಿ ಬಂದು ಎಲ್ಲ ಒಟ್ಟಿಗೆ ಓಡೋಣ ಅಂತ ಹೇಳ್ತೀನಿ. ಬೆಳಿಗ್ಗೆ 7 ಗಂಟೆ 10 ನಿಮಿಷಕ್ಕೆ ಆರಂಭವಾಗುವ 10K ಎಲೈಟ್ ರೇಸ್ ಕಂಠೀರವ ಕ್ರೀಡಾಂಗಣದಿಂದ ಆರಂಭವಾಗಿ ಕಸ್ತೂರ್ಬಾ ರೋಡ್, ಕ್ವೀನ್ಸ್ ರೋಡ್, ಕಬ್ಬನ್ ರೋಡ್ ಮೂಲಕ ಅಲ್ಸೂರ್ ಲೇಕ್ ವರೆಗೆ ಸಾಗಿ ಮತ್ತೆ ಎಂಜಿ ರೋಡ್, ಅನಿಲ್ ಕುಂಬ್ಳೆ ಸರ್ಕಲ್, ರಾಜ್ಭವನ್ ರಸ್ತೆ, ವಿಧಾನಸೌಧ, ಕಬ್ಬನ್ ಪಾರ್ಕ್ ಮೂಲಕ ಸಾಗಿ ಮತ್ತೆ ಕಂಠೀರವ ಕ್ರೀಡಾಂಗಣದಲ್ಲಿ ಕೊನೆಗೊಳ್ಳಲಿದೆ. ಸುಮಾರು 23,000 ಸ್ಪರ್ಧಿಗಳು ಈಗಾಗಲೇ ಹೆಸರು ನೋಂದಾಯಿಸಿದ್ದಾರೆ. ಯಾವುದೇ ಟ್ರಾಫಿಕ್ ಜಾಮ್ ಆಗದಂತೆ ಮ್ಯಾರಥಾನ್ ಓಟವನ್ನು ಸಂಘಟಿಸಲು ಎಲ್ಲಾ ವ್ಯವಸ್ಥೆ ಮಾಡಲಾಗಿದೆ ಎಂದು ಸಾರಿಗೆ ಸಚಿವ ಆರ್ ಅಶೋಕ್ ತಿಳಿಸಿದ್ದಾರೆ. ಈ ಓಟ ನಡೀತಕ್ಕಂಥ ರಸ್ತೆಗಳ ಬಿಟ್ಟು ಬೇರೆ ಎಲ್ಲ ರಸ್ತೆಗಳಿಗೆ ಈ ಟ್ರಾಫಿಕ್ ಅನ್ನು ಡೈವರ್ಟ್ ಮಾಡ್ತಕ್ಕಂಥದ್ದು, ಮಿನಿಮಮ್ ಟ್ರಾಫಿಕ್ ಜಾಮ್ ಆಗುವಂಥದ್ದಕ್ಕೆ ಏನು ವ್ಯವಸ್ಥೆ ಬೇಕೋ ಅದನ್ನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೀನಿ. ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯು 10K ಓಟವನ್ನು ಯಶಸ್ವಿಗೊಳಿಸಲು ಸಂಘಟಕರೊಂದಿಗೆ ಕೈಜೋಡಿಸಿದೆ. ಇಲ್ಲಿ ಎಲ್ಲ ರೀತಿಯ ಸಹಕಾರ ಕೊಟ್ಟಿದ್ದೀವಿ. ಇಲ್ಲಿ ಸ್ಟೇಡಿಯಂ ಅಲ್ಲಿ, ಇಲ್ಲಿ ಒಳಾಂಗಣ ಮತ್ತು ಹೊರಾಂಗಣದಲ್ಲಿ ಎಲ್ಲ ವ್ಯವಸ್ಥೆನ ಅವರಿಗೆ ಕಲ್ಪಿಸಿದ್ದೀವಿ. ಕರ್ನಾಟಕ ಅಥ್ಲೆಟಿಕ್ಸ್ ಸಂಸ್ಥೆಯ ನೇತೃತ್ವದಲ್ಲಿ 80 ಮಂದಿ ಸದಸ್ಯರ ಟೆಕ್ನಿಕಲ್ ಸಮಿತಿ ತಂಡ ಓಟದ ಯಶಸ್ಸಿಗೆ ಶ್ರಮಿಸಲಿದೆ. ಒಟ್ಟಾರೆ ಸಿಲಿಕಾನ್ ಸಿಟಿಯ ಕ್ರೀಡಾ ಪ್ರೇಮಿಗಳು 10K ಓಟವನ್ನು ಕಾತುರದಿಂದ ಎದುರು ನೋಡುತ್ತಿದ್ದಾರೆ. ಕಸ್ತೂರಿ ಮೆಟ್ರೋ, ಬೆಂಗಳೂರು.